ನೋಡ್ತಾ ಇದೀವಿ. ಇದು ಬಹಳ ಸ್ಪೆಷಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಅನೇಕ ನ್ಯೂನತೆಗಳಿದ್ದಾವೆ. ಈ ಅನೇಕ ನ್ಯೂನತೆಗಳನ್ನ ನಾವು ಗಮನವಿಟ್ಟು ಕೇಳಿದ್ರೆ ಮಾತ್ರ ಒಬ್ಬ ಮತದಾರನ ಮತವನ್ನು ಉಳಿಸಲಿಕ್ಕೆ ನೀವು ಸಹಾಯ ಮಾಡಿದಂಗಾಗುತ್ತೆ. ಸೊ ಹಾಗಾಗಿ ನೀವು ಗಮನವಿಟ್ಟು ಕೇಳಿ. SIR ವಾಸ್ತವದಲ್ಲಿ ಪರೀಕ್ಷೆನ ಅಲ್ಲ, ಹೊಸದಾಗಿ ಮತದಾರ ಪಟ್ಟಿಯನ್ನು ತೋರಿಸುವ ಪ್ರಕ್ರಿಯೆ. SIR ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇದನ್ನ ಕಡ್ಡಾಯವಾಗಿ ಎನ್ಯುಮರೇಷನ್ ಫಾರ್ಮ್ ಯಾರು ತುಂಬಿಕೊಡ್ತಾರೋ ಅವರು ಮಾತ್ರ SIR ಅಲ್ಲಿ ತಮ್ಮ ಮತದಾನ ಹಕ್ಕನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ವಿಶೇಷವಾಗಿ 250 ಬೂತ್ಗಳ ಆಧಾರ ಸ್ತಂಭಗಳಾಗಿರ್ತಕ್ಕಂಥ ನಾವು ನೀವೆಲ್ಲರೂ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತೇವೆ. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಬಾಂಗ್ಲಾದೇಶದ ವಲಸಿಗರು ಕೂಡ ಬಂದಿರೋದಿಲ್ಲ, ಪಾಕಿಸ್ತಾನದಲ್ಲಿ ಕೂಡ ಯಾರು ಬಂದಿರೋದಿಲ್ಲ. ನಮ್ಮ ಮಗ ಓಟು ಬಿಡ್ತಾರೆ. ದಯಮಾಡಿ ಇವತ್ತು ನಮ್ಮ ಹೀರೋ ಬಸವಣ್ಣ ಸಾಗರ ಆಗಿರ್ಬೋದು, ತವರು ಶರಣಪ್ಪ ಆಗಿರ್ಬೋದು, ಅಥವಾ ಶ್ರೀ ಬಸವಣ್ಣ ಆಗಿರ್ಬೋದು, ಸಾಕಷ್ಟು ಮುಂದುವರೆದು ವಹಿಸಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ ಬಾಂಗ್ಲಾ ಶಾಸಕರ ನಿರ್ದೇಶನಂತೆ ಶಾಸಕರು ಬಂದಾಗ ವೇದಿಕೆ ತುಂಬಿರ್ತದೆ. ಶಾಸಕರು ಹೋದ ಕೂಡಲೇ ಯಥಾ ಪ್ರಕಾರ ಮತ್ತು ಕೈ ಹಿಡ್ಕೊಂಡು ಹೊರ ಹೋಗೋದು ದಯಮಾಡಿ ಮಾಡಬೇಡ್ರಿ. ಯಾಕಂತ ಹೇಳಿದ್ರೆ ಇದು ಬರೀ ಡಾಕ್ಟರ್ ಶ್ರೀನಿವಾಸ್ ಅಷ್ಟೇ ಅವ್ರ ಮುಂದೆ ಎಲ್ಲ ಲಾಭ ಆಗ್ತಕ್ಕಂಥದ್ದು. ZP, TP ಅಥವಾ ಗ್ರಾಮ ಪಂಚಾಯತಿ ಪ್ರತಿಯೊಂದು ಚುನಾವಣೆ ನಡೆಸ್ತಕ್ಕಂಥ ಎಲ್ಲ ಮುಖಂಡಗಳು ಬಂದಿರ್ತೀವಿ. ಇವತ್ತು ಕಾರ್ಯಕರ್ತರಿಗೆ ಯಾರಿಗೂ ಕೂಡ ಕರೆ ಕೊಟ್ಟಿಲ್ಲ. ಇವತ್ತು 250 ಬೂತ್ಗಳ ಮುಖಂಡರುಗಳು ಸ್ವಲ್ಪ ನಾಲೆಡ್ಜ್ ಇರ್ತಕ್ಕಂಥ ಸದಸ್ಯರನ್ನ ಆಯ್ಕೆ ಮಾಡಿ. ಯಾಕಂತ ಹೇಳಿದ್ರೆ ಆ ಫಾರ್ಮೆಟ್ ತುಂಬೋದು, ಯಾರು ಸತ್ತಾರೆ, ಯಾರು ಬಿಡ್ತಾರೆ, ಯಾರು ಮದುವೆಗೆ ಹೋಗಿದ್ದಾರೆ ಅಥವಾ ಯಾರು ಮದುವೆ ಮಾಡ್ಕೊಂಡು ಬಂದಿದ್ದಾರೆ, ಅದು ಸಂಪೂರ್ಣ ಮಾಹಿತಿ ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ತರಬೇತಿಗೆ ಅಡಿ ಮಾಡಿರ್ತಕ್ಕಂಥ ಮುಂಡ್ರಾಬಾದಲ್ಲಿ ಈ ಕಡೆ TP ಗೇಟ್ ಆ ಕಡೆ ಮುಂಡ್ರಾಬಾದಲ್ಲಿ ಬೃಹತ್ ಸಮಾವೇಶ ಕೂಡ ಏರ್ಪಡಿಸಿದ್ದಾರೆ. ಸೊ ಇದಕ್ಕೆಲ್ಲರೂ ಈಗ ಮುಖ್ಯಮಂತ್ರಿಗಳಾಗಿ ಮೊದಲೇ ಬಾರಿ ಆಗಮಿಸ್ತಾ ಇದ್ದಾರೆ. ಸೊ ನಾವೆಲ್ಲರೂ, ಯಾಕೆಂದ್ರೆ ನಾವೊಂದು ಧನ್ಯವಾದ ಮತ್ತು ಬೇಡಿಕೆ ಎರಡೂ ಈಡೇರಿಸಬೇಕಾಗಿದೆ DK ಸಾಹೇಬರಿಗೆ ಮತ್ತು ನಮ್ಮ ಸರ್ಕಾರಕ್ಕೆ. ಯಾಕೆಂದ್ರೆ ಒಂದು ಅತ್ಯಂತ ಕಡಿಮೆ ಸಮಯದಲ್ಲಿ ಒಂದು 74 ಕೆರೆ ತುಂಬಿಸಿ ಯೋಜನೆಗೆ ಸಹಕಾರ ಕೊಟ್ಟಿದ್ದಕ್ಕೆ, ಆಮೇಲೆ ಈ ಕೆರೆ ನೀರಂತೂ ಬರ್ತವೆ ಮಳೆ ಬಂದ್ರೆ, ಆದರೆ ಆ ಕೆರೆಗಳ ಪರಿಸ್ಥಿತಿ ಒಡ್ಡು ಬಂಡು ರಿಪೇರಿ, ಟ್ಯೂಬು, ನಾಳ ಅವೆಲ್ಲ ರಿಪೇರಿಗಳಿಗೆ ಅನುದಾನ ಬೇಕಿದೆ. ಆಮೇಲೆ ಒಂದು ಗಂಗಾ ಕಲ್ಯಾಣದ್ದು ಬಹಳ ಜನಗಳಿಗೆ ಸಾವಿರಾರು ಅರ್ಜಿ ಹಾಕಿದ್ದಾರೆ. ಬರೀ 20-30 ಟಾರ್ಗೆಟ್ ಕೊಡ್ತಾರೆ. ಸೊ ಎಸ್ಪೆಷಲಿ ಈ ಭಾಗದಲ್ಲಿ ಬಹಳ ಬೇಡಿಕೆ ಇರೋಂಥದ್ದು ಗಂಗಾ ಕಲ್ಯಾಣ. ನೀರು ಕೆರೆಗೆ ಬಂದ್ರೆ ಆಗೋದಿಲ್ಲ, ಅದಕ್ಕೋಸ್ಕರ ಸೊ ಒಂದು ಒಳ್ಳೆ ಮನವಿ ಪತ್ರ ಮಾಡಿಕೊಂಡು ಒಂದು ನಾವೆಲ್ಲರೂ ಹೋಗಿ ಅವ್ರನ್ನ ಧನ್ಯವಾದ ಸಲ್ಲಿಸಿ, ಹಾಗೆ ಒಂದು ನಮ್ಮ ಬೇಡಿಕೆಗಳು ಗಂಗಾ ಕಲ್ಯಾಣಕ್ಕೆ ಮತ್ತು ಇವೆಲ್ಲ ಈ ಕೆರೆಗಳದ್ದು ರಿಪೇರಿಗೆ ಸ್ವಲ್ಪ ಅನುದಾನ ಕೊಡಬೇಕಂತ ಹೇಳ್ಬಿಟ್ಟು ನಿಮ್ಮ ಮುಖಾಂತರ ಒಂದು ಬೇಡಿಕೆ ಸಲ್ಲಿಸೋಣ ಅಂತ ನಾನು ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಇದು ಇದೇ ರೀತಿಯಲ್ಲಿ ನೀವೇ ಕೂತ್ಕೊಂಡು ಒಂದು ರೂಪುರೇಷೆ ಮಾಡಿ ಎಲ್ಲರೂ ಹೋಗೋಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜನನ ನಾವೆಲ್ಲ ಹೊಸಪೇಟೆ ಸಮಾವೇಶಕ್ಕೆ ಹೋಗಿ ಸಾಹೇಬರಿಗೆ ಒಂದು ಬೇಡಿಕೆ ಸಲ್ಲಿಸಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಸ್ಸಿನ ವ್ಯವಸ್ಥೆ ಕ್ಷೇತ್ರಕ್ಕೋಸ್ಕರ ನಾನು ಬಹಳ ಸಮಯನ ಮೀಸಲಿಟ್ಟು ನಾನು ಒಂದು ಏನಾದರೂ ಒಂದು ಒಳ್ಳೆ ಬದಲಾವಣೆ ತರಬೇಕಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ನಿಮ್ಮ ಸಹಕಾರದಿಂದಲೇ ಎಲ್ಲ ಸಾಧ್ಯ. ಏನು ಮಾಡೋದು, ಸ್ವಲ್ಪ ಈ ಅಡ್ಮಿನಿಸ್ಟ್ರೇಟಿವ್ ಹುದ್ದೆಗಳಿಂದ ಸ್ವಲ್ಪ ಹೊರಗೆ ಬರಕ್ಕೆ ಆಗ್ತಾ ಇಲ್ಲ. ಏನಾದ್ರು ಕೆಲಸ ಇಟ್ಕೊಂಡ್ರೆ ನನಗೆ ಬಿಡಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಇವತ್ತು ಗಡಿಬಾಧಿತ ಜಿಲ್ಲೆ ಬರೀ ಸಂಡೂರು ಮತ್ತು ಹೊಸಪೇಟೆ ಅಷ್ಟೇ ಇತ್ತು. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ನಾವು ನಿರಂತರ ಒಂದು 3 ತಿಂಗಳಲ್ಲಿ ಫೈನಲ್ ರಿಸಲ್ಟ್ ಹಾಕೊಡ್ಬೇಕು. ಎಲ್ಲ ಇಷ್ಟು ತುರಾತುರಲ್ಲಿ 100 ಕೋಟಿ ಇರೋಂಥ ಜನಸಂಖ್ಯೆ ಇರೋಂಥ ದೇಶದಲ್ಲಿ ಇಂಥ ತುರಾತುರಲ್ಲಿ ಮಾಡೋಂಥ ಅವಶ್ಯಕತೆ ಏನಿದೆ, ಯಾಕೆ ಹಿಂದಿನ ಉದ್ದೇಶ ಏನಂತ ನಾವೆಲ್ಲ ತಿಳ್ಕೋಬೇಕು. ಅದಕ್ಕೋಸ್ಕರ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷಗಳಿಗೆ ಕಳಕಳಿ ಮನವಿ. ಆಯ್ತಾ ಈಗ ಸ್ವಲ್ಪ ಸರ್ಕಾರ ಚೇಂಜ್ ಆಗಿದೆ, ಇನ್ನೂ ಫಾಸ್ಟಾಗಿ ಟೇಕ್ ಆಫ್ ಆಗುತ್ತೆ. ಸಾಹೇಬರು ಬಹಳ ಒಳ್ಳೊಳ್ಳೆ ನಿರ್ಧಾರ ತಗೊಳ್ತಾ ಇದ್ದಾರೆ. ಮತ್ತು ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ತುಂಬಾ ಒಳ್ಳೆ ರೀತಿ ಅವ್ರಿಗೆ ಶಕ್ತಿ ತುಂಬ್ತಾ ಇದ್ದಾರೆ. ನಿನ್ನೆ ತಾನೇ ಒಂದು ಸ್ಟೂಡೆಂಟ್ ಯೂನಿಯನ್ ಇಂದ ಮೇಲೆ ಬಂದಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿನ್ನೆ DK ಪ್ರಸಾದ್ ಸರ್ ಒಂದು KPCC ಅಧ್ಯಕ್ಷರಾಗಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಎಷ್ಟೇ ಒಂದು ನಮ್ಮ ಪಕ್ಷನ ಅಲ್ಲಾಡಿಸಿದ್ರೆ ಕೂಡ ನಮ್ಮ ರಾಜ್ಯದಲ್ಲಿ ದಿನಕ್ಕೆ ಸದೃಢವಾಗ್ತಾ ಬರ್ತಾ ಇದೆ ನಮ್ಮ ಪಕ್ಷ. ಅದೆಲ್ಲದಕ್ಕೂ ನಾವು ಕೂಡ ಸಿದ್ಧರಾಗಬೇಕಾಗಿದೆ. ಒಂದು ಅವ್ರಿಗೆ ನೋಡಿ, ಈಗ ನಿನ್ನೆ ಒಂದು ಜಸ್ಟ್ ಎಕ್ಸಾಂಪಲ್ ನೀಟ್ ಪರೀಕ್ಷೆಯಲ್ಲಿ ಕೂಡ ತುಂಬಾ ಲೋಪದೋಷಗಳು. ಒಂದು ಬಡವರ ಮಕ್ಕಳು
ಒಂದು ಒಂದು ವೈದ್ಯಕೀಯ ಶಿಕ್ಷಣಕ್ಕೆ ಹೋಗ್ಬೇಕಂತಂದ್ರೆ ಎಲ್ಲ ಚೂಟಿ ಇಟ್ಟು ನಾವೆಲ್ಲ CET ಬರ್ದಿದ್ದು, CET ಇಲ್ಲೇ ನಮ್ಮ ರಾಜ್ಯದಲ್ಲೇ ಬರೋದು, ನಮ್ಗೆ ಬೇಕಾಗಿರೋಂಥ ಕಾಲೇಜಲ್ಲಿ ನಾವು ಓದ್ಕೊಂಡ್ವಿ ಮಾಡಿದ್ವಿ. ಆದರೆ ಇವತ್ತು ದುಡ್ಡಿರೋದು ಮಾತ್ರ ಈ ಹೈಯರ್ ಎಜುಕೇಶನ್ಗೆ ಹೋಗೋಂಥ ಪರಿಸ್ಥಿತಿ ಬಂದಿದೆ. ಎಲ್ಲ ಸಂವಿಧಾನನ ಬಡಮೇಲು ಮಾಡೋಂಥ ಕೆಲಸಗಳು ಆಗ್ತಾ ಇದ್ದಾವೆ. ಸೊ ಇದ್ರ ಬಗ್ಗೆ ತಾವೆಲ್ಲ ಎಚ್ಚರ ವಹಿಸ್ಬೇಕು. ಅದಕ್ಕೋಸ್ಕರ ಇದರಲ್ಲಿ ಇನ್ನೇನಿಲ್ಲ, ನೀವೆಲ್ಲ ಜಾಗೃತರಾಗಿ ಎಚ್ಚರಿಕೆಯಿಂದ ಇದನ್ನ ಕೆಲಸ ನಿಭಾಯಿಸ್ಬೇಕು. ಈಗ ಏನೋ ಒಂದು ನಿಮ್ಗೇನೋ ಜವಾಬ್ದಾರಿ ಕೊಟ್ಟಿದ್ದೀವಿ, ಏನೋ ನಿಮ್ಗೊಂದು ಮೆಸೇಜ್ ಬಂತು, ಇಲ್ಲ ಒಂದು ಕರೆದ್ರು ಬಂದ್ರು ಫಂಕ್ಷನ್ ಮಾಡಿದ್ರು ಅಂತಲ್ಲ, ಇದು ಪ್ರತಿಯೊಬ್ಬರ ಜವಾಬ್ದಾರಿ. ಸತ್ತಿರೋದು ಮತ್ತೆ ಮದುವೆ ಆಗಿ ಹೋಗಿರೋದು, ಮದುವೆ ಆಗಿ ಹೋಗಿರೋದು ಬಿಟ್ಟು ಮತ್ತೆ ಯಾವುದು ಒಂದು ಒಟ್ಟು ಕೂಡ ನಮ್ದು ಡಿಲೀಟ್ ಆಗಬಾರ್ದು. ಅದಕ್ಕೋಸ್ಕರ ಇವೆಲ್ಲ ನಿಮ್ಮ ಮೇಲೆ ಇವತ್ತು ನೀವೇನಿದೆ 250 ಜನ ಇದ್ದೀರಿ, 2.5 ಲಕ್ಷ ಜನದ್ದು ಜವಾಬ್ದಾರಿ ನಿಮ್ಮ ಮೇಲಿದೆ. ಸೊ ಅದಕ್ಕೋಸ್ಕರ ತಾವೆಲ್ಲರೂ ತುಂಬಾ ಶ್ರದ್ಧಾಪೂರ್ವಕವಾಗಿ ಈ ಕೆಲಸನ ನಿಮಗೆ ವಹಿಸಿದೆ. ಅದಕ್ಕೋಸ್ಕರ ಇದರಲ್ಲಿ ಯಾವುದೇ ರೀತಿ ತಾರತಮ್ಯ ಮತ್ತೆ ಆಸಕ್ತಿ ತೋರಿಸಿದರೆ ತುಂಬಾ ಮಹತ್ವಾಕಾಂಕ್ಷಿ ಕಾರ್ಯ ಇದು. ಇದಕ್ಕೆ ತಾವೆಲ್ಲರೂ ಶ್ರದ್ಧೆಯಿಂದ ಇದೊಂದು ಕೆಲಸ ಮಾಡಿ. ಏಕೆಂದರೆ ಈ ಒಂದು ತಿಂಗಳು ಖಂಡಿತ ಈಗ ಜಿಲ್ಲಾ ಉಸ್ತುವಾರಿ ಮುಂದಿನ ಮೋಸ್ಟ್ಲಿ ಭಾನುವಾರ ಮಂತ್ರಿಮಂಡಲ ರಚನೆ ಆಗುವ ಸಾಧ್ಯತೆ ಇದೆ. ಮತ್ತೆ ಮುಂದಿನ ತಿಂಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬರ್ತಾರೆ. ಅನುದಾನಗಳು ಖಂಡಿತ ಇನ್ನೂ ಜಾಸ್ತಿ ಅನುದಾನಗಳು ಬರ್ತವೆ. ಎಲ್ಲ ತಮ್ಮ ಏನು ಬೇಡಿಕೆ ಇದಾವೆ, ಕೆಲವರಿಗೆಲ್ಲ ಖಂಡಿತ 3 ವರ್ಷದಿಂದ ನಮ್ಮನ್ನು ಮಾತಾಡಿಸಿಲ್ಲ, ನಮ್ಮನ್ನು ನೋಡಿಲ್ಲ, ನಮ್ಮ ಗಮನ ಹರಿಸಿಲ್ಲ ಅಂತೇಳಿ ತಾವೇನಿದ್ದೀರಿ ಖಂಡಿತ ಎಲ್ಲ ನಮಗೆ ಮನವರಿಕೆ ಆಗಿದೆ. 3 ವರ್ಷದಲ್ಲಿ ಏನು ಲಾಸ್ ಆಗಿದೆ ಅದನ್ನೆಲ್ಲ ಈ 1 ವರ್ಷದಲ್ಲಿ ನಾನೆಲ್ಲ ಬ್ಯಾಲೆನ್ಸ್ ಮಾಡಿ ನಿಮಗೆ ಸಮಾಧಾನ ಮಾಡೋಕ್ಕೆ ಖಂಡಿತ ಕೆಲಸ ಮಾಡ್ತೀನಿ. ಒಂದೇ ಒಂದು ದಿವಸ ಕೂಡ ನಾನು ವೈಯಕ್ತಿಕವಾಗಿ ನನ್ನ ಕೆಲಸಕ್ಕೋಸ್ಕರ ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಒಂದು ಆಪರೇಷನ್ ಕೂಡ ತಿಳ್ಕೊಂಡಿಲ್ಲ. ತುಂಬ